ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಟ್ರಾಫಿಕ್ ಅನ್ನುವಂಥದ್ದು, ಅದು ಎಸ್ಪೆಷಲಿ ಬೆಂಗಳೂರು ಅಂತಹ ನಗರದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಶುರುವಾಗ್ತಿದೆ. ಜೊತೆಗೆ ಇಲ್ಲಿಗೆ ಬರುವಂತಹ ಕೆಲಸದವರಾಗಿರ್ಬೋದು, ಕೆಲಸ ಮಾಡ್ತಿರುವಂಥವ್ರಾಗಿರ್ಬೋದು, ಏನಪ್ಪಾ ಇದು ಟ್ರಾಫಿಕ್ಕು ಈ ಲೆವೆಲಿಗೆ, ಅಯ್ಯೋ ನಮ್ಮ ಅರ್ಧ ಜೀವನ ಟ್ರಾಫಿಕಲ್ಲೇ ಕಳೆದು ಬಿಡ್ತೀವಿ ಅಂತ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಕೇಳಿರ್ತೀವಿ. ಜೊತೆಗೆ ನಾವು ಮಲ್ಲೇಶ್ವರಮಿಂದ ಮೆಜೆಸ್ಟಿಕ್ ಹೋಗ್ಬೇಕು ಅಂದ್ರೆ ತಾಸುಗಟ್ಲೆ ಆಗುತ್ತೆ. ಯಾಕೆ ಅಂದ್ರೆ ರೀಸನ್ ಈ ಟ್ರಾಫಿಕ್. ಸೊ ಈ ಟ್ರಾಫಿಕ್ ಯಾವೆಲ್ಲ ಕಾರಣಗಳಿರ್ಬೋದು? ಇಷ್ಟೊಂದು ಟ್ರಾಫಿಕ್ ಆಗ್ತಾ ಇದೆ ಬೆಂಗಳೂರಂತಹ ನಗರದಲ್ಲಿ. ಟ್ರಾಫಿಕ್ ಸಹಜವಾಗಿ ಆಗುತ್ತೆ, ಯಾಕಂದ್ರೆ ಬೇರೆ ರಾಜ್ಯದಿಂದ ಬಂದಂಥವ್ರು ಕೂಡ ಇಲ್ಲಿ ನೆಲೆಸಿರ್ತಾರೆ, ಬಹಳಷ್ಟು ಜನ ಜಾಬ್ಗೆ ಹೋಗ್ತಿರ್ತಾರೆ. ಸೊ ಯಾವೆಲ್ಲ ಕಾರಣಗಳಿರ್ಬೋದು? ಇಷ್ಟೊಂದು ಟ್ರಾಫಿಕ್ ಆಗ್ತಿರೋದಕ್ಕೆ ಏನು ಕಾರಣಗಳಿರ್ಬೋದು ನನಗನ್ಸುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದೊಂದು ಮನೆಯಲ್ಲಿ ನಾಲ್ಕು ಗಾಡಿಗಳನ್ನು ಕೂಡ ನೋಡ್ತಾ ಇರ್ತೀವಿ. ಆದ್ರೆ ನಿಜಕ್ಕೂ ಕೂಡ ಟ್ರಾಫಿಕ್ಕಿಗೆ ಇದೆಲ್ಲವೂ ಕೂಡ ಕಾರಣ ಆಗ್ತಿದೆನಾ? ನಮ್ಮ ಜನಸಾಮಾನ್ಯರು ಏನ್ ಹೇಳ್ತಾರೆ, ಟ್ರಾಫಿಕ್ ನಿಯಂತ್ರಣ ಮಾಡ್ಬೇಕಂದ್ರೆ ಯಾವೆಲ್ಲ ರೂಲ್ಸ್ ಗಳನ್ನ ತರಬೇಕು? ಅವ್ರ ಹತ್ರನೇ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ, ಅದನ್ನ ನಿಯಂತ್ರಣ ಮಾಡ್ಬೇಕು, ತಡೆಗಟ್ಟಬೇಕು ಅಂದ್ರೆ ಗೌರ್ಮೆಂಟ್ ಅವರು ಯಾವ ರೀತಿ ರೂಲ್ಸ್ ತರಬೇಕು? ಜೊತೆಗೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಒಂದೊಂದು ಮನೆಗಳಲ್ಲಿ ನಾಲ್ಕು ಗಾಡಿಗಳಿರುತ್ತೆ. ಸೊ ಏನ್ ಹೇಳ್ತೀರಿ? ಯಾವುದೇ ಒಬ್ಬ ಮನುಷ್ಯ ವೆಹಿಕಲ್ಸ್ನ ತಗೊಳ್ತಾನಲ್ಲ, ಕಂಪ್ಲೀಟ್ಲಿ ಮನೆಯಲ್ಲಿ 6 ಜನ ಇದ್ದರೆ ಒಬ್ಬರಿಗೆ ಮಾತ್ರ ಅವಕಾಶ ಕೊಡಬೇಕು. 6 ಜನ ಇದ್ದರೆ 6 ಜನಕ್ಕೆ ವೆಹಿಕಲ್ಸು ಕಂಪಲ್ಸರಿ ಕೊಡಂಗಿಲ್ಲ, ಕೊಡಬಾರ್ದು. ಕೊಟ್ಟರೆ ಏನಾಗುತ್ತೆ ಗೊತ್ತಾ? ಈ ಸಮಸ್ಯೆ ಯಾವತ್ತಿಗೂ ಬಗೆಹರಿಯೋದಿಲ್ಲ. ಹಾಗಾಗಿ ಏನು ಮಾಡಬೇಕಂದ್ರೆ, ಸರ್ಕಾರಕ್ಕೆ ಏನು ಬೇಕು ಗೊತ್ತಾ? 10 ಗಾಡಿನೂ ಅವನು ರಿಲೀಸ್ ಮಾಡ್ತಾನೆ, ಏನಕ್ಕಂದ್ರೆ ಅವನಿಗೆ ದುಡ್ಡು ಬರುತ್ತಲ್ಲ. ಅದಕ್ಕೋಸ್ಕರ ಇದರಲ್ಲಿ ಸರ್ಕಾರ ಏನು ಮಾಡಬೇಕು ಅಂದರೆ, ಕಂಪ್ಲೀಟ್ಲಿ RTOಗಳಿಗೆ ಬ್ಯಾನ್ ಮಾಡಬೇಕು. ಯಾವುದೇ ವೆಹಿಕಲ್ಸ್ನ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಈಗೇನು ವೆಹಿಕಲ್ಸ್ ಇದೆಯೇ ಅದನ್ನೇ ಮೇಂಟೆನೆನ್ಸ್ ಮಾಡೋದಕ್ಕೆ ಹೇಳಬೇಕಾಗುತ್ತೆ. ಸರ್ಕಾರಗೆ ಏನು ಮಾಡುತ್ತೆ, ಅವನಿಗೆ ದುಡ್ಡು ಬೇಕು. ಫ್ರೀ ಅಂತೂ ನಂಬರ್ 1 ಫ್ರೀ ಬಿಟ್ಟಿದ್ದಾರಲ್ಲ. ಫ್ರೀ ಬಿಟ್ಮೇಲೆ ಇಡೀ ಕರ್ನಾಟಕನೇ ನಂಬರ್ 1 ವರ್ಸ್ಟಲ್ಲಿದೆ. ಫ್ರೀ ಬಿಡೋದ್ರಿಂದ ಮಹಿಳೆಯರಿಗೆ ಅನುಕೂಲ ಇದೆ, ಇಲ್ಲ ಅಂತಿಲ್ಲ. ಆದರೆ ಈ ಮಹಿಳೆಯರನ್ನ ಯಾರು ಸಂರಕ್ಷಣೆ ಮಾಡ್ತಾ ಇರೋದಂದರೆ ಎಲ್ಲ ಪುರುಷರು. ಯಾಕಂದರೆ ಬೆಂಕಿಪಟ್ಟಣದಿಂದ ಹಿಡ್ಕೊಂಡು ಉಗಿಪಟ್ಟಣವರೆಗೂ ಸಹ ನಮಗೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಒಂದು ಕಡೆ ಉಚಿತ, ಇನ್ನೊಂದು ಕಡೆ ಎಲ್ಲ ಪುರುಷರ ಕಡೆಯಿಂದ ಹಣನ ವಸೂಲಿ ಮಾಡ್ತಾ ಇದ್ದಾರೆ. ನಾವೇನು ಸಿದ್ದರಾಮಯ್ಯನಿಗೆ ಉಚಿತವಾಗಿ ಕೊಡು ಅಂತ ಹೇಳಿಲ್ಲ, ಅವರು ಸಿದ್ದರಾಮಯ್ಯನ ಜೋಬಿಂದ ಕೊಡ್ತಾ ಇಲ್ಲ. ನಮ್ಮ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೆಣ್ಮಕ್ಳಿಗೆ ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರ ಈ ಕೂಡಲೇ ನಿಂತೋಗ್ಬೇಕು. ನಮಗೆ ಮೋದಿ ಸರ್ಕಾರ ಬೇಕು, ಯಡಿಯೂರಪ್ಪ ಬೇಕು. ನಮಗೆ ಯಡಿಯೂರಪ್ಪ ಬರಬೇಕು, ನಮಗೆ BJP ಸರ್ಕಾರ ಬೇಕು. ಫ್ರೀ ಅನ್ನೋದು ಕಂಪ್ಲೀಟ್ಲಿ ರದ್ದು ಮಾಡಿದ್ರೆ ಕರ್ನಾಟಕ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಇರುತ್ತೆ. ಈ ಫ್ರೀ ಸ್ಕೀಮ್ ಇದ್ದರೆ ಕರ್ನಾಟಕ ಯಾವತ್ತಿಗೂ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸರ್ಕಾರ ನಮಗೆ ಸ್ಪಷ್ಟವಾಗಿ ಇಷ್ಟ ಆಗಲಿಲ್ಲ. ಉಚಿತವಾಗಿ ಯಾವುದೇ ಒಂದು ಉಚಿತ ಸ್ಕೀಮ್ ನಮಗೆ ಬೇಕಾಗಿಲ್ಲ. ಮಹಿಳೆಯರಿಗೂ ಬೇಕಾಗಿಲ್ಲ, ಪುರುಷರಿಗೂ ಬೇಕಾಗಿಲ್ಲ. ಉಚಿತವಾಗಿ ಯಾರಿಗೆ ಕೊಡಿ? ಹಿರಿಯ ನಾಗರಿಕರಿಗೆ ಕೊಡಿ. 60 ವರ್ಷ ಮೇಲ್ಪಟ್ಟಿರೋರಿಗೆ ರಿಯಾಯಿತಿನಲ್ಲಿ ಕೊಡಿ. ಸಾರಿಗೆನಲ್ಲಿ ಓಡಾಡೋದಕ್ಕೆ ರಿಯಾಯಿತಿ ಕೊಡಿ, ಅದನ್ನು ಒಪ್ಕೊಳ್ತೀವಿ. ಅದು ಬಿಟ್ಬಿಟ್ಟು ಒಂದು ಉದಾಹರಣೆಗೆ ಹೆಣ್ಮಕ್ಳಿಗೆ ಉಚಿತ ಅಂತ ಇದ್ದೀರಲ್ಲ, ಸಾಹುಕಾರರು ಉಚಿತವಾಗಿ ಓಡಾಡ್ತಾ ಇದ್ದಾರೆ, ಬಡವರು ಉಚಿತವಾಗಿ ಓಡಾಡ್ತಾ ಇದ್ದಾರೆ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನೀನು ನಿಜವಾಗ್ಲೂ ಬಡವರಿಗೆ ಸಾರಿಗೆನ ಉಚಿತ ಕೊಡಬೇಕು ಅಂದ್ಕೊಂಡಿದ್ರೆ, ತೀರಾ ಕಡು ಬಡವರು ಯಾರಿದ್ದಾರೆ ಅವ್ರನ್ನ ಆಯ್ಕೆ ಮಾಡಿಬಿಟ್ಟು ಅವ್ರಿಗೆ ಒಂದು ರಿಯಾಯಿತಿ ದರದಲ್ಲಿ ಒಂದು ಅವಕಾಶ ಮಾಡಿಕೊಡಿ. ಅಷ್ಟಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ.